ಒಂದು ನಿಮಿಷ ಯೋಚಿಸಿ, 1000 ವರ್ಷಗಳ ಹಿಂದಿನ ಯಾವುದೋ ಒಂದು ಅಪರಾಧದ ತನಿಖೆಯನ್ನ ಇಂದಿನ ಪೊಲೀಸರು ಮಾಡೋಕ್ ಸಾಧ್ಯನಾ ಅಂತ. ಖಂಡಿತ ಅದು ನಿಜಕ್ಕೂ ಒಂದು ದೊಡ್ಡ ಸವಾಲು. ಯಾಕಂದ್ರೆ ಅಲ್ಲಿ ಯಾವುದೇ ಸಾಕ್ಷಿಗಳು ನೇರವಾಗಿ ಸಿಗೋದಿಲ್ಲ. ಹೌದು ತಾನೇ. ಘಟನೆ ನಡೆದ ಜಾಗದಲ್ಲಿ ಯಾವುದೇ ಸಿಸಿಟಿವಿ ಕ್ಯಾಮೆರಾಗಳಿರಲ್ಲ, ಕಣ್ಣಾರೆ ಕಂಡ ಸಾಕ್ಷಿಗಳಿರಲ್ಲ, ಮತ್ತು ಖಂಡಿತವಾಗಿಯೂ ಇಂಟರ್ನೆಟ್ ರೆಕಾರ್ಡ್ಗಳು ಅಂತೂ ಇರಲ್ಲ. ನಿಜ. ಅಲ್ಲಿ ಉಳಿದಿರೋದು ಕೇವಲ ಮಣ್ಣಿನಲ್ಲಿ ಹೂತು ಹೋಗಿರುವ ಕೆಲವು ವಸ್ತುಗಳು ಅಥವಾ ಎಲ್ಲೋ ಅಲ್ಲಲ್ಲಿ ಗೀಚಿರುವ ಕೆಲವು ಹಳೆಯ ಬರಹಗಳು ಮಾತ್ರ. ಎಕ್ಸಾಕ್ಟ್ಲಿ. ಇಷ್ಟನ್ನೇ ಇಟ್ಕೊಂಡು ಅಂದು ಅಲ್ಲಿ ಏನಾಯಿತು ಅನ್ನೋದನ್ನ ನಿಖರವಾಗಿ ಹೇಳೋಕ್ ಸಾಧ್ಯವೇ? ಗತಕಾಲದ ರಹಸ್ಯಗಳನ್ನು ಭೇದಿಸುವ ಇತಿಹಾಸಕಾರರು ಪ್ರತಿದಿನ ಮಾಡೋದು ಇದನ್ನೇ. ಹೌದು, ಅವರು ಮಾಡೋ ಕೆಲ್ಸ ಒಂದು ರೀತಿಯಲ್ಲಿ ಈ ಅಪರಾಧ ತನಿಖೆಯಷ್ಟೇ ರೋಚಕವಾಗಿರುತ್ತೆ. ಆಳವಾದ ಈ ಅಧ್ಯಯನದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಭ್ಯರ್ಥಿಗಳಿಗಾಗಿ ಸಿದ್ಧಪಡಿಸಲಾದ ಅತ್ಯಂತ ಮಾಹಿತಿಪೂರ್ಣವಾದ ಪ್ರಸ್ತುತಿಯೊಂದನ್ನು ಒಡೆಯುತ್ತಿದ್ದೇವೆ. ಇತಿಹಾಸದ ಆಧಾರಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳುವುದೇ ಈ ಚರ್ಚೆಯ ಮುಖ್ಯ ಉದ್ದೇಶ. ನೀವು ಹೇಳಿದ ಈ ಕ್ರೈಮ್ ಸೀನ್ ಹೋಲಿಕೆ ಇದೆಯಲ್ಲ, ಅದು ಇತಿಹಾಸದ ಅಧ್ಯಯನಕ್ಕೆ ಅತ್ಯಂತ ಸೂಕ್ತವಾಗಿದೆ ಅಂತ ನನಗನ್ನಿಸ್ತೆ. ಓ ಹೌದಾ? ಅದ್ಹೇಗೆ? ಅಂದ್ರೆ ಈಗ ನೋಡಿ, ತನಿಖಾಧಿಕಾರಿಗಳು ಘಟನಾ ಸ್ಥಳದಲ್ಲಿ ಸಿಕ್ಕ ಪ್ರತಿಯೊಂದು ಸಣ್ಣ ಸಾಕ್ಷ್ಯವನ್ನು ಬಳಸ್ಕೊಳ್ತಾರೆ. ಅದು ಒಂದು ಕೂದಲಿನ ಎಳೆಯಾಗಿರಬಹುದು ಅಥವಾ ಹೆಜ್ಜೆಯ ಗುರುತಾಗಿರಬಹುದು. ಅದನ್ನಿಟ್ಕೊಂಡು ಇಡೀ ಘಟನೆಯನ್ನು ಮರುಸೃಷ್ಟಿ ಮಾಡ್ತಾರೆ. ಕರೆಕ್ಟ್. ಇತಿಹಾಸಕಾರರ ಕೆಲಸವೂ ಕರಾರುವಾಗಿ ಇದೇ ಆಗಿರುತ್ತೆ. ಹಿಂದಿನ ತಲೆಮಾರುಗಳು ಬಿಟ್ಟು ಹೋದ ಕುರುಹುಗಳೇ ಇತಿಹಾಸಕಾರರಿಗೆ ಸಾಕ್ಷಿಗಳು. ಇವುಗಳನ್ನೇ ನಾವು ಆಧಾರಗಳು ಅಂತ ಕರೆಯೋದು. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಅನ್ನೋದು ಅತ್ಯಂತ ಕಟ್ಟುನಿಟ್ಟಿನ ನಿಯಮ. ಆದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ ಅಂತ ನನ್ಗನ್ಸತ್ತೆ. ಏನು ಸಮಸ್ಯೆ? ಹಿಂದೆ ನಡೆದಿದ್ದನ್ನ ನಾವ್ಯಾರೋ ಕಣ್ಣಾರೆ ನೋಡಿಲ್ಲ. ಆ ಕಾಲದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಇರ್ಲಿಲ್ಲ ಅಲ್ವಾ? ಖಂಡಿತ ಇರ್ಲಿಲ್ಲ. ಹೀಗಿರುವಾಗ ಈಗಿನ ಪುಸ್ತಕಗಳಲ್ಲಿ ಬರ್ದಿರೋ ಇತಿಹಾಸವೇ ಸತ್ಯ ಅಂತ ನಂಬುದಾದ್ರೂ ಹೇಗೆ? ಯಾರೋ ಒಬ್ರು ತಮ್ಗೆ ತೋಚಿದ್ದನ್ನೋ ಇಲ್ಲ ತಮ್ಮ ಕಲ್ಪನೆಗೆ ಬಂದಿದ್ದನ್ನು ಬರ್ದಿಟ್ಟು ಹೋಗಿರಬಹುದಲ್ವೇ? ಈ ಮೂಲೀನ ವಸ್ತುನಿಷ್ಠ ಇತಿಹಾಸ ಅಂದ್ರೆ ಆಬ್ಜೆಕ್ಟಿವ್ ಹಿಸ್ಟ್ರಿ ಅನ್ನೋ ಪರಿಕಲ್ಪನೆಯ ಅವಶ್ಯಕತೆ ಬರೋದು. ಓಕೆ, ವಸ್ತುನಿಷ್ಠ ಇತಿಹಾಸ ಅಂದ್ರೆ? ಇತಿಹಾಸಕಾರರು ಏನೋ ಒಂದು ಖಾಲಿ ಪುಟದ ಮುಂದೆ ಕುಳಿತು ತಮ್ಮ ಕಲ್ಪನೆಗೆ ಬಂದಂತೆ ಕಥೆಗಳನ್ನ ಹೆಣೆಯೋದಿಲ್ಲ. ಅವರು ಮೊದಲು ಸಿಕ್ಕಿರುವ ದಾಖಲೆಗಳನ್ನ ಕಲೆ ಹಾಕ್ತಾರೆ, ಅವುಗಳನ್ನ ಆಳವಾಗಿ ಅಧ್ಯಯನ ಮಾಡ್ತಾರೆ, ಮತ್ತು ಅತ್ಯಂತ ಮುಖ್ಯವಾಗಿ ಒಂದು ಆಧಾರವನ್ನ ಮತ್ತೊಂದು ಆಧಾರದ ಜೊತೆ ವೈಜ್ಞಾನಿಕವಾಗಿ ತಾಳೆ ಮಾಡಿ ನೋಡ್ತಾರೆ. ಈ ಕಠಿಣ ಪ್ರಕ್ರಿಯೆಯ ಮೂಲಕ ಸತ್ಯಕ್ಕೆ ಅತ್ಯಂತ ಹತ್ತಿರವಾದದನ್ನ ಮಾತ್ರ ಇತಿಹಾಸ ಅಂತ ಒಪ್ಕೊಳ್ಳಲಾಗುತ್ತೆ. ಓಹೋ, ಅಂದ್ರೆ ಇದೊಂದು ಬಿಡಿಸಲಾರದ ಒಗಟು ಅಂದಲೇ ಹೇಳ್ಬಹುದು. ಈ ಒಗಟನ್ನ ಬಿಡಿಸಲು ನಮ್ಗೆ ಗತಕಾಲದ 3 ಬೀಗದ ಕೈಗಳು ಬೇಕಾಗ್ತವೆ ಅಲ್ವಾ? ಪ್ರಸ್ತುತಿಯಲ್ಲಿ ಇದರ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಹೌದು. ಆ 3 ಬೀಗದ ಕೈಗಳಂದ್ರೆ ಸಾಹಿತ್ಯಕಾರ ಆಧಾರಗಳು, ಪ್ರಾಕ್ತನ ಆಧಾರಗಳು ಮತ್ತು ಮೌಖಿಕ ಆಧಾರಗಳು. ಇದರಲ್ಲಿ ಮೊದಲನೇ ಬೀಗದ ಕೈಯಾದ ಸಾಹಿತ್ಯಕ ಆಧಾರಗಳು ಅನ್ನೋ ಪರಿಕಲ್ಪನೆ ಬಗ್ಗೆ ನಾವು ಮೊದಲು ಮಾತಾಡೋಣ. ಇದನ್ನು ಓದುವಾಗ ನನಗೆ ಹೇಗನ್ಸುತ್ತೆ ಅಂದ್ರೆ, ನೂರಾರು ವರ್ಷಗಳ ಹಿಂದಿನ ವ್ಯಕ್ತಿಯೊಬ್ಬನ ಖಾಸಗಿ ಡೈರಿಯನ್ನು ನಾವು ರಹಸ್ಯವಾಗಿ ಓದಿದಂತಹ ಅನುಭವ ಆಗುತ್ತೆ. ನಿಜ. ಆ ಲಿಖಿತ ದಾಖಲೆಗಳು ಅಂದಿನ ಕಾಲದ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನ ಒಂದು ಕನ್ನಡಿಯಂತೆ ನಮ್ಮ ಮುಂದೆ ಇಡ್ತವೆ. ಮನುಷ್ಯ ಅಕ್ಷರಗಳನ್ನ ಕಂಡುಹಿಡಿದು ಬರೆಯೋಕೆ ಶುರು ಮಾಡಿದ ನಂತರದ ಕಾಲಘಟ್ಟ ಇದು. ಇದನ್ನ ಕಟ್ಟಿಕೊಡುವ ಪ್ರಮುಖ ಸಾಕ್ಷಿಗಳೇ ಈ ಸಾಹಿತ್ಯಕ ಆಧಾರಗಳು. ಇದರಲ್ಲಿ ನಾವು ಮುಖ್ಯವಾಗಿ 2 ವಿಭಾಗಗಳನ್ನ ಕಾಣಬಹುದು. ಒಂದು ದೇಶೀಯ ಸಾಹಿತ್ಯ ಮತ್ತು ಇನ್ನೊಂದು ವಿದೇಶೀಯ ಸಾಹಿತ್ಯ. ಓಕೆ, ದೇಶೀಯ ಸಾಹಿತ್ಯ ಅಂದ್ರೆ ನಮ್ಮಲ್ಲಿಯೇ ರಚನೆಯಾದದ್ದು ಅಲ್ವಾ? ಹೌದು. ದೇಶೀಯ ಸಾಹಿತ್ಯವು ಇಲ್ಲಿನ ಜನರಿಂದಲೇ ರಚನೆಯಾಗಿರುತ್ತೆ. ಹೆಚ್ಚಾಗಿ ಸಂಸ್ಕೃತ, ಪ್ರಾಕೃತ, ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿ ಇದು ಕಂಡುಬರುತ್ತೆ. ಪ್ರಸ್ತುತಿಯಲ್ಲಿ ಕೊಟ್ಟಿರುವ ಉದಾಹರಣೆಗಳನ್ನು ನೋಡಿದರೆ ಕೌಟಿಲ್ಯನ ಅರ್ಥಶಾಸ್ತ್ರ ಒಂದು ಅದ್ಭುತ ಆಧಾರ. ಖಂಡಿತ, ಅದೊಂದು ಮಾಸ್ಟರ್ ಪೀಸ್. ಹೌದು. ಇದು ಕೇವಲ ಒಂದು ಸಾಮಾನ್ಯ ಪುಸ್ತಕವಲ್ಲ. ಮೌರ್ಯರ ಕಾಲದ ಆಡಳಿತ ವ್ಯವಸ್ಥೆ ಹೇಗಿತ್ತು, ಒಬ್ಬ ರಾಜ ಹೇಗೆ ಆಡಳಿತ ನಡೆಸಬೇಕು, ತೆರಿಗೆ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನ ಅತ್ಯಂತ ವ್ಯವಸ್ಥಿತವಾಗಿ ಬಿಚ್ಚಿಡುವ ಕೈಪಿಡಿ ಇದು. ಅದರ ಜೊತೆಗೆ 2 ಪ್ರಮುಖ ಕೃತಿಗಳನ್ನ ನಾವು ನೆನಪಿಸ್ಕೋಬೇಕು. ಕನ್ನಡದ ಆದಿಕವಿ ಪಂಪನ ವಿಕ್ರಮಾರ್ಜುನ ವಿಜಯ ಮತ್ತು ಕಲ್ಹಣ ಬರದ ರಾಜತರಂಗಿಣಿ. ಕಲ್ಹಣನ ರಾಜತರಂಗಿಣಿ. ಹೌದು. ರಾಜತರಂಗಿಣಿ ಅಂತೂ ಕಾಶ್ಮೀರದ ಇತಿಹಾಸವನ್ನು ಕಾಲಾನುಕ್ರಮದಲ್ಲಿ ತಿಳಿಸುವ ಅತ್ಯಂತ ಪ್ರಮುಖ ಗ್ರಂಥ. ಏನು ಗೊತ್ತಾ, ಕಲ್ಹಣ ಕೇವಲ ಸುಮ್ಮನೆ ಕತೆ ಹೇಳಿಲ್ಲ. ಮತ್ತೆ ಹೇಗೆ ಬರ್ದ? ಆತ ಹಿಂದಿನ ಶಾಸನಗಳನ್ನು, ನಾಣ್ಯಗಳನ್ನು ಕುಳಿತು ಆಳವಾಗಿ ಅಭ್ಯಸಿಸಿ ಈ ಗ್ರಂಥವನ್ನು ರಚಿಸಿದ.
ಇದು ಅಂದಿನ ಕಾಲದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ನಮಗಿರುವ ಒಂದು ದೊಡ್ಡ ಕಿಟಕಿ. ಓಕೆ. ಆದ್ರೆ ಇಲ್ಲೊಂದು ನನ್ಗೊಂದು ಬಲವಾದ ಆಕ್ಷೇಪಣೆ ಇದೆ. ಹೇಳಿ. ಅಂದ್ರೆ ಈಗ ಕೌಟಿಲ್ಯನಾಗ್ಲಿ, ಪಂಪನಾಗ್ಲಿ ಅಥವಾ ಯಾವುದೇ ಆಸ್ಥಾನದ ಕವಿಗಳಾಗ್ಲಿ ಇವರೆಲ್ಲರೂ ಆಶ್ರಯ ಪಡೆದಿದ್ದು ರಾಜನ ಬಳಿ. ರಾಜನ ಅನ್ನ ತಿಂದವರು ಆತನ ವಿರುದ್ಧ ಬರೆಯೋಕ್ ಸಾಧ್ಯವಿತ್ತೇ? ಇದೊಂದು ಅತ್ಯುತ್ತಮವಾದ ಪ್ರಶ್ನೆ. ಹೌದಲ್ವಾ? ತಮ್ಮನ್ನು ಸಲಹುವ ರಾಜ ಸೋತ್ರೂ ಅವನು ಗೆದ್ದ ಅಂತ ಉತ್ಪ್ರೇಕ್ಷೆ ಮಾಡಿರಬಹುದು. ಆತನ ತಪ್ಪುಗಳನ್ನೆಲ್ಲ ಮುಚ್ಚಿಹಾಕಿರಬಹುದು. ಹೀಗಿರುವಾಗ ಈ ದೇಶೀಯ ಸಾಹಿತ್ಯವನ್ನು ಸಂಪೂರ್ಣವಾಗಿ ಸತ್ಯ ಅಂತ ನಾವು ಹೇಗೊಪ್ಕೊಳ್ಳೋಕ್ಕೆ ಸಾಧ್ಯ? ನಿಮ್ಮ ಆಕ್ಷೇಪಣೆ 100ಕ್ಕೆ 100 ಸರಿಯಾಗಿದೆ. ಆಸ್ಥಾನ ಕವಿಗಳು ತಮ್ಮ ರಾಜನನ್ನು ವೈಭವೀಕರಿಸಿ ಬರೆಯುವ ಸಾಧ್ಯತೆಗಳು ತುಂಬನೇ ದಟ್ಟವಾಗಿರುತ್ತವೆ. ಇತಿಹಾಸಕಾರರು ಎದುರಿಸುವ ಅತಿದೊಡ್ಡ ಸವಾಲೇ ಇದು. ಕಾವ್ಯಗಳಲ್ಲಿ ಉತ್ಪ್ರೇಕ್ಷೆ ಇದ್ದೇ ಇರುತ್ತೆ. ಇದಕ್ಕಾಗಿಯೇ ನಮಗೆ ಎರಡನೇ ದೃಷ್ಟಿಕೋನ ಅಂದ್ರೆ ವಿದೇಶೀಯ ಸಾಹಿತ್ಯದ ನೆರವು ಬೇಕಾಗುವುದು. ಓಹೋ, ಅಂದ್ರೆ ಹೊರಗಿನಿಂದ ಬಂದವರು ಏನ್ ಬರ್ದ್ರು ಅಂತ. ಹೌದು. ಪ್ರಾಚೀನ ಕಾಲದಿಂದಲೂ ಗ್ರೀಕ್, ಚೀನಾ, ಅರಬ್ ದೇಶಗಳಿಂದ ಅನೇಕ ಪ್ರವಾಸಿಗಳು, ರಾಯಭಾರಿಗಳು ಮತ್ತು ವಿದ್ವಾಂಸರು ನಮ್ಮ ದೇಶಕ್ಕೆ ಬಂದಿದ್ದಾರೆ. ಅವರಿಗೆ ಇಲ್ಲಿನ ಯಾವುದೇ ರಾಜನ ಬಗ್ಗೆ ವೈಯಕ್ತಿಕ ಒಲವೂ ಇರಲಿಲ್ಲ ಅಥವಾ ಅವರ ವಿರುದ್ಧ ಬರೆಯಲು ಯಾವ ಭಯವೂ ಇರಲಿಲ್ಲ. ಇದು ಲಾಜಿಕಲ್ ಆಗಿದೆ. ಉದಾಹರಣೆಗೆ, ಗ್ರೀಕ್ ರಾಯಭಾರಿ ಮೆಗಸ್ತನೀಸ್ ಬರೆದ ಇಂಡಿಕಾ ಮತ್ತು ಚೀನಿ ಪ್ರವಾಸಿ ಹ್ಯುವೆನ್ ಸ್ಯಾಂಗ್ ಬರೆದ ಸಿಯುಕಿ ಇವರು ನಮ್ಮ ಸಮಾಜವನ್ನು ಹೊರಗಿನವರ ಕಣ್ಣಿನಿಂದ ಸಾಕಷ್ಟು ವಸ್ತುನಿಷ್ಠವಾಗಿ ನೋಡಿದ್ರು. ಆದರೂ ಇಲ್ಲೂ ಒಂದು ತೊಡಕು ಬರುದಿಲ್ವೇ ಅಂತ ನನ್ನ ಅನುಮಾನ. ಏನು ತೊಡಕು? ಈಗ ಗ್ರೀಕ್ನಿಂದ ಬಂದ ಮೆಗಸ್ತಿನೀಸ್ಗೆ ಇಲ್ಲಿನ ಸ್ಥಳೀಯ ಭಾಷೆಗಳು ಗೊತ್ತಿರಲು ಸಾಧ್ಯವಿಲ್ಲ ಅಲ್ವಾ? ಚೀನಾದಿಂದ ಬಂದ ಹ್ಯುವೆನ್ಸಾಂಗೂ ಭಾಷೆಯ ಅಡಚಣೆ ಇದ್ದಿರ್ಲೇಬೇಕು. ಹೌದು, ಖಂಡಿತ ಇತ್ತು. ಸ್ಥಳೀಯರ ಭಾಷೆ ಅರ್ಥವಾಗದಿದ್ದಾಗ ಅವರು ಈ ನೆಲದ ಸಮಾಜವನ್ನು ಹೇಗೆ ನಿಖರವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯ? ಅವರ ಗ್ರಹಿಕೆಯಲ್ಲಿ ಸಾಕಷ್ಟು ತಪ್ಪುಗಳಾಗಿರುವ ಸಾಧ್ಯತೆ ಇದೆಯಲ್ವೇ? ಅದೊಂದು ಸೂಕ್ಷ್ಮವಾದ ಅಂಶ. ಖಂಡಿತವಾಗಿಯೂ ಅವರಿಗೆ ಭಾಷೆಯ ಮಿತಿಗಳಿದ್ವು. ಆದರೆ ಅವರು ಕೇವಲ ಜನರ ಮಾತುಗಳನ್ನು ಮಾತ್ರ ಕೇಳಿಸ್ಕೊಳ್ಳಿಲ್ಲ. ಅವರು ಇಲ್ಲಿನ ವ್ಯವಸ್ಥೆಯನ್ನ ಕಣ್ಣಾರೆ ಕಂಡ್ರು. ಅಂದ್ರೆ ಅವರ ವೀಕ್ಷಣೆ ಪ್ರಬಲವಾಗಿತ್ತು ಅಂತನಾ? ಎಕ್ಸಾಕ್ಟ್ಲಿ. ರಸ್ತೆಗಳು ಹೇಗಿದ್ವು, ವ್ಯಾಪಾರ ಹೇಗೆ ನಡೀತಾ ಇತ್ತು, ಸೈನ್ಯದ ರಚನೆ ಹೇಗಿತ್ತು, ಶಿಕ್ಷಾ ವಿಧಾನಗಳು ಹೇಗಿದ್ವು ಅನ್ನೋದನ್ನವರು ಪ್ರತ್ಯಕ್ಷವಾಗಿ ವೀಕ್ಷಿಸಿ ದಾಖಲಿಸಿದ್ರು. ಇಂತಹ ದೈನಂದಿನ ಆಗುಹೋಗುಗಳನ್ನು ದಾಖಲಿಸಲು ಭಾಷೆಗಿಂತ ವೀಕ್ಷಣಾ ಸಾಮರ್ಥ್ಯ ಹೆಚ್ಚು ಮುಖ್ಯವಾಗುತ್ತೆ. ಪಾಯಿಂಟ್ ಇದೆ. ಹಾಗಿದ್ರೂ ನೀವು ಹೇಳಿದಂತೆ ವಿದೇಶಿ ಬರಹಗಳಲ್ಲೂ ಅವರದೇ ಆದ ತಪ್ಪುಗ್ರಹಿಕೆಗಳು ಇರಬಹುದು ಅನ್ನೋದನ್ನ ಅಲ್ಲಗಳೆಯುವಂತಿಲ್ಲ. ಅಂದ್ರೆ ಇದನ್ನ ಹೀಗೆ ಹೇಳ್ಬೋದು, ದೇಶೀಯ ಕವಿಗಳ ಬರಹಗಳಲ್ಲಿ ಅತಿಯಾದ ಹೊಗಳಿಕೆ ಇರ್ಬೋದು ಮತ್ತು ವಿದೇಶಿ ಪ್ರವಾಸಿಗರ ಬರಹಗಳಲ್ಲಿ ಭಾಷಾ ಮಿತಿಯಿಂದ ಬಂದ ತಪ್ಪುಗ್ರಹಿಕೆಗಳಿರ್ಬೋದು. ನಿಖರವಾಗಿ. ಅದಕ್ಕಾಗಿಯೇ ಇತಿಹಾಸಕಾರರು ಏನ್ಮಾಡ್ತಾರೆ ಅಂದ್ರೆ, ದೇಶೀಯ ಸಾಹಿತ್ಯವನ್ನ ವಿದೇಶೀಯ ಸಾಹಿತ್ಯದ ಪಕ್ಕದಲ್ಲಿಟ್ಟು ತಾಳೆ ಮಾಡಿ ನೋಡ್ತಾರೆ. ಓ, ಕಂಪೇರ್ ಮಾಡ್ತಾರಾ? ಹೌದು. ಎರಡರಲ್ಲೂ ಸಮಾನವಾಗಿರುವ ಅಂಶಗಳನ್ನ ಮಾತ್ರ ಸತ್ಯದ ಹತ್ತಿರವಿದೆ ಅಂತ ಅವರು ಪರಿಗಣಿಸ್ತಾರೆ. ಎರಡೂ ದೃಷ್ಟಿಕೋನಗಳನ್ನು ಹೊರಗೆ ಹಚ್ಚಿ ನೋಡುವುದೇ ವಸ್ತುನಿಷ್ಠತೆಯ ಮೊದಲ ಹೆಜ್ಜೆ. ಈಗ ಅರ್ಥವಾಯ್ತು. ಆದ್ರೂ ಸಾಹಿತ್ಯ ಎಷ್ಟೇ ವಸ್ತುನಿಷ್ಠವಾಗಿದ್ರೂ ಅದು ಅಂತಿಮವಾಗಿ ಮನುಷ್ಯನ ಮನಸ್ಸಿನಿಂದಾನೇ ಬಂದದ್ದಲ್ವಾ? ನಿಜ. ಬರಹಗಾರರು ಸುಳ್ಳು ಹೇಳಬಹುದು, ಕಾಲಕ್ರಮೇಣ ಆ ಕೃತಿಗಳನ್ನು ನಕಲು ಮಾಡುವಾಗ ಬದಲಾವಣೆಗಳಾಗಿರ್ಬೋದು. ಆದ್ರೆ ಎಂದಿಗೂ ಸುಳ್ಳು ಹೇಳದ, ಯಾರಿಂದಲೂ ಬದಲಾಯಿಸಲು ಸಾಧ್ಯವಾಗದ ಸಾಕ್ಷ್ಯಗಳು ನಮಗೆ ಬೇರೆ ಕಡೆ ಸಿಗ್ತವೆ. ಅದೇ ಗತಕಾಲದ ಎರಡನೇ ಬೀಗದ ಕೈ, ಪ್ರಾಕ್ತನ ಆಧಾರಗಳು. ಹೌದು. ಪ್ರಾಕ್ತನ ಆಧಾರಗಳು ಅಂದ್ರೆ ಭೂಮಿಯ ಒಡಲಲ್ಲಿ ಅಡಗಿರುವ ಭೌತಿಕ ಕುರುಹುಗಳು ಅಥವಾ ಪುರಾತತ್ವ ಸಾಕ್ಷ್ಯಗಳು ಅಂತ ಹೇಳ್ಬೋದು. ಮನುಷ್ಯನ ಬರಹಗಳು ಕಾಲಾನಂತರದಲ್ಲಿ ತಿದ್ದುಪಡಿಗೊಳಗಾಗಬಹುದು. ಆದರೆ ಆತ ಕಟ್ಟಿದ ಕಲ್ಲು, ಬಳಸಿದ ನಾಣ್ಯಗಳು, ರೂಪಿಸಿದ ಆಯುಧಗಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಇವು ಗತಕಾಲದ ಬದಲಾಯಿಸಲಾಗದ ಭೌತಿಕ ಸಾಕ್ಷ್ಯಗಳು. ಪ್ರಸ್ತುತಿಯಲ್ಲಿ ಈ ಪ್ರಾಕ್ತನ ಆಧಾರಗಳನ್ನ ಮುಖ್ಯವಾಗಿ 4 ಆಯಾಮಗಳಲ್ಲಿ ವಿಭಜಿಸಿದ್ದಾರೆ: ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಭೂ ಉತ್ಖನನಗಳು ಅಂತ. ಹೌದು. ಇದರಲ್ಲಿ ಮೊದಲನೇ ಆಯಾಮವೇ ಶಾಸನಗಳು ಅಂತ. ಇವು ಕಲ್ಲಿನ ಮೇಲಿನ ಸತ್ಯ. ಯಾಕಂದ್ರೆ ಕಲ್ಲು ಅಥವಾ ತಾಮ್ರಳ ಫಲಕಗಳ ಮೇಲೆ ಅಕ್ಷರಗಳನ್ನ ಕೊರೆಯೋದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಅಲ್ವಾ? ಅದಕ್ಕೆ ಸಾಕಷ್ಟು ಹಣ ಮತ್ತು ಪರಿಣಿತಿ ಬೇಕಾಗಿತ್ತು. ಖಂಡಿತ. ಅದಕ್ಕೆ ತುಂಬಾನೇ ಶ್ರಮ ಬೇಕು. ಹಾಗಾಗಿ ಶಾಸನಗಳನ್ನು ಹೆಚ್ಚಾಗಿ ಕೇವಲ ರಾಜರು ಅಥವಾ ಅತಿ ಶ್ರೀಮಂತರು ಮಾತ್ರ ಹೊರಡಿಸ್ತಿದ್ರು ಅಂತ ಅನ್ಕೊಳ್ತೀನಿ. ಹೌದು.
ನಿಮ್ಮ ಊಹೆ ಸರಿ. ಮತ್ತು ಒಮ್ಮೆ ಕಲ್ಲಿನ ಮೇಲೆ ಅಕ್ಷರಗಳನ್ನು ಕೊರೆದ್ರೆ ಅದನ್ನು ಅಳಿಸಲು ಅಥವಾ ತಿದ್ದಲು ಸಾಧ್ಯವಿಲ್ಲ. ಕಾಗದದ ಮೇಲಿನ ಬರಹವನ್ನು ಯಾರೂ ಬೇಕಾದರೂ ಬದಲಾಯಿಸಬಹುದು. ಆದರೆ ಕಲ್ಲಿನ ಮೇಲಿನ ಶಾಸನಗಳು ಆಯಾ ಕಾಲಮಾನದ ಜೀವಂತ ಹಾಗೂ ವಿಶ್ವಾಸಾರ್ಹ ಸಾಕ್ಷಿಗಳಾಗಿ ಹಾಗೆಯೇ ಉಳಿಯುತ್ತವೆ. ಉದಾಹರಣೆಗೆ, ನಮ್ಮ ಭಾರತದ ಅತೀ ಪ್ರಾಚೀನ ಶಾಸನಗಳೆಂದರೆ ಮೌರ್ಯ ಚಕ್ರವರ್ತಿ ಅಶೋಕನ ಶಾಸನಗಳು. ಹೌದು, ಇವು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯಲ್ಲಿವೆ. ಹಾಗೆಯೇ ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ ಅಂದ್ರೆ ನಮ್ಮ ಹಲ್ಮಿಡಿ ಶಾಸನ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊಟ್ಟಮೊದಲ ಶಾಸನವಿದು. ಇದು ಕದಂಬರ ಕಾಲದ್ದು. ಹೌದು, ಹಲ್ಮಿಡಿ ಶಾಸನದ ಮಹತ್ವ ತುಂಬಾನೇ ಇದೆ. ಇದೇಕೆ ಇಷ್ಟು ಮುಖ್ಯ ಅಂದ್ರೆ, ಆ ಕಾಲದವರೆಗೆ ಆಡಳಿತದಲ್ಲಿ ಕೇವಲ ಸಂಸ್ಕೃತ ಅಥವಾ ಪ್ರಾಕೃತ ಭಾಷೆಗಳ ಪ್ರಾಬಲ್ಯವಿತ್ತು. ಆದರೆ ಈ ಹಲ್ಮಿಡಿ ಶಾಸನವು ಆಡಳಿತದಲ್ಲಿ ಕನ್ನಡದ ಬಳಕೆಯನ್ನು ಅಧಿಕೃತವಾಗಿ ಪ್ರದರ್ಶಿಸುತ್ತೆ. ಇದು ಕೇವಲ ಒಂದು ಕಲ್ಲಿನ ಬರಹವಲ್ಲ, ಒಂದು ಭಾಷೆಯ ವಿಕಾಸದ ಮೈಲಿಗಲ್ಲು ಅಂತ ಹೇಳ್ಬಹುದು. ನಿಜಕ್ಕೂ ಒಂದು ಅದ್ಭುತವಾದ ಮಾತು. ಇನ್ನು ಪ್ರಾಕ್ತನ ಆಧಾರಗಳ ಎರಡನೇ ಆಯಾಮಕ್ಕೆ ಬರೋಣ. ಅದೇ ನಾಣ್ಯಗಳು. ಒಂದು ಸಣ್ಣ ನಾಣ್ಯವು ಬೃಹತ್ ಸಾಮ್ರಾಜ್ಯವೊಂದರ ಕಥೆಯನ್ನು ಹೇಗೆ ಹೇಳುತ್ತೆ ಅನ್ನೋದೇ ಆಶ್ಚರ್ಯಕರ ವಿಷಯ. ಈ ನಾಣ್ಯಗಳ ಕುರಿತು ಒಂದು ಕುತೂಹಲಕಾರಿ ಹೋಲಿಕೆಯನ್ನು ನಾವು ಮಾಡಬಹುದು. ಪ್ರಾಚೀನ ಕಾಲದ ಒಂದು ನಾಣ್ಯ ಅಂದ್ರೆ ಅದು ಕೇವಲ ದುಡ್ಡಲ್ಲ, ಅದು ಆ ಕಾಲದ ಪಾಸ್ಪೋರ್ಟ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಎರಡೂ ಒಟ್ಟಿಗೆ ಇದ್ದಂತೆ. ವಾವ್, ಆ ಹೋಲಿಕೆ ಬಹಳ ನಿಖರವಾಗಿದೆ. ಯಾಕಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ನಮ್ಮ ಆರ್ಥಿಕ ಸ್ಥಿತಿಯನ್ನು ತೋರಿಸುವಂತೆ, ನಾಣ್ಯವನ್ನು ಯಾವ ಲೋಹದಿಂದ ಮಾಡಲಾಗಿದೆ ಅನ್ನೋದು ಆ ಸಾಮ್ರಾಜ್ಯದ ಆರ್ಥಿಕ ಆರೋಗ್ಯವನ್ನು ನೇರವಾಗಿ ತಿಳಿಸುತ್ತೆ. ಅಂದ್ರೆ ಚಿನ್ನದ ನಾಣ್ಯಗಳಿದ್ರೆ ಆರ್ಥಿಕತೆ ಚೆನ್ನಾಗಿತ್ತು ಅಂತನಾ? ಎಕ್ಸಾಕ್ಟ್ಲಿ. ಶುದ್ಧ ಚಿನ್ನದ ನಾಣ್ಯಗಳು ವಿಪುಲವಾಗಿ ಸಿಕ್ಕರೆ ಆ ಕಾಲದಲ್ಲಿ ವ್ಯಾಪಾರ ಮತ್ತು ಸಂಪತ್ತು ಉತ್ತುಂಗದಲ್ಲಿತ್ತು ಎಂದರ್ಥ. ಅದೇ ತಾಮ್ರ, ಸೀಸ ಅಥವಾ ಕಳಪೆ ಗುಣಮಟ್ಟದ ಲೋಹದ ನಾಣ್ಯಗಳು ಸಿಕ್ಕರೆ ಆರ್ಥಿಕತೆ ಕುಸಿದಿತ್ತು, ಆ ಸಾಮ್ರಾಜ್ಯ ಕ್ಷೀಣಿಸುತ್ತಿತ್ತು ಅಂತ ಸ್ಪಷ್ಟವಾಗಿ ಊಹಿಸ್ಬೋದು. ಮತ್ತು ಆ ಪಾಸ್ಪೋರ್ಟ್ ಹೋಲಿಕೆ ನಾನ್ ಯಾಕೆ ಮಾಡದೆ ಗೊತ್ತಾ? ಯಾಕೆ? ನಾಣ್ಯದ ಮೇಲಿರುವ ರಾಜನ ಚಿತ್ರ, ಭಾಷೆ ಮತ್ತು ಲಾಂಛನಗಳು ಇವು ಆತನ ಅಧಿಕಾರದ ವ್ಯಾಪ್ತಿಯನ್ನು ಮತ್ತು ಅವರ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸುತ್ತಿದ್ದುವಲ್ವಾ? ಹೌದು. ಸಮುದ್ರಗುಪ್ತನ 7 ಪ್ರಕಾರದ ಚಿನ್ನದ ನಾಣ್ಯಗಳೇ ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಆತ ವೀಣೆ ನುಡಿಸುವಂತೆ, ಹುಲಿಯನ್ನು ಬೇಟೆಯಾಡುವಂತೆ ನಾಣ್ಯಗಳ ಮೇಲೆ ಚಿತ್ರಿಸಲಾಗಿದೆ. ಅಬ್ಬಾ! ಅಂದ್ರೆ ಕೇವಲ ಬರಹಗಳಿಲ್ಲದೆ ನಾಣ್ಯದ ಮೇಲಿನ ಚಿತ್ರಗಳೇ ಆತ ಬಲಶಾಲಿ ಯೋಧನಾಗಿದ್ರ ಜೊತೆಗೆ ಕಲೆ ಮತ್ತು ಸಂಗೀತದ ಅಪ್ಪಟ ಪ್ರೇಮಿಯೂ ಆಗಿದ್ದಾನೋದನ್ನ ಸಾಬೀತುಪಡಿಸ್ತವೆ. ಖಂಡಿತ. ನಾಣ್ಯಗಳ ವಿಚಾರದಲ್ಲಿ ಅತಿ ಹೆಚ್ಚು ಬೆರಗುಗೊಳಿಸುವ ಮಾಹಿತಿಯೊಂದು ಪ್ರಸ್ತುತಿಯಲ್ಲಿದೆ. ಅದೇನೆಂದ್ರೆ, ನಮ್ಮ ಬೆಂಗಳೂರಿನಲ್ಲಿ ದೊರೆತಿರುವ 2000 ವರ್ಷಗಳ ಹಿಂದಿನ ರೋಮನ್ ನಾಣ್ಯಗಳು. ಓ ಹೌದಾ? 2000 ವರ್ಷಗಳ ಹಿಂದೆಯೇ ರೋಮನ್ ನಾಣ್ಯಗಳು ನಮ್ಮ ಬೆಂಗಳೂರಿನಲ್ಲಿ ಸಿಕ್ಕಿವ್ಯಾ? ಹೌದು. ಇಂದಿನ ದಿನಗಳಲ್ಲಿ ಜಾಗತೀಕರಣ, ಆಮದು, ರಫ್ತುಗಳ ಬಗ್ಗೆ ನಾವು ಸಾಕಷ್ಟು ಮಾತಾಡುತ್ತೇವೆ. ಆದರೆ ಅಷ್ಟು ಹಿಂದೆಯೇ ರೋಮ್ ಸಾಮ್ರಾಜ್ಯದ ನಾಣ್ಯಗಳು ನಮ್ಮ ಮಣ್ಣಲ್ಲಿ ಸಿಗಬೇಕಾದ್ರೆ ಇಲ್ಲಿಂದ ಮೆಣಸು, ರೇಷ್ಮೆ ಅಥವಾ ಇನ್ನಿತರ ಸಾಂಬಾರ ಪದಾರ್ಥಗಳು ರೋಮ್ಗೆ ರಫ್ತಾಗ್ತಿದ್ವು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಭೌತಿಕ ಸಾಕ್ಷ್ಯ ಬೇಕೆ? ವಾವ್! ಇದು ನಿಜಕ್ಕೂ ಇತಿಹಾಸದ ಸೌಂದರ್ಯ. ವ್ಯಾಪಾರ ಸಂಪರ್ಕಗಳನ್ನು, ಬೇರೆ ಬೇರೆ ದೇಶಗಳ ನಡುವಿನ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ನಾಣ್ಯಗಳು ನಿರ್ವಿವಾದವಾದ ಆಧಾರಗಳಾಗಿವೆ. ರೋಮ್ನ ನಾಣ್ಯಗಳು ದಕ್ಷಿಣ ಭಾರತದಲ್ಲಿ ಸಿಗುವುದು ಅಂದಿನ ಕಾಲದ ಗ್ಲೋಬಲ್ ಎಕನಾಮಿಯನ್ನು ಕಣ್ಣಿಗೆ ಕಟ್ಟುವಂತೆ ಮಾಡುತ್ತೆ. ಹೌದು. ಈಗ 3ನೇ ಆಯಾಮವನ್ನ ನೋಡೋಣ. ಅದೇ ಸ್ಮಾರಕಗಳು. ಸಾಮಾನ್ಯವಾಗಿ ಸ್ಮಾರಕಗಳೆಂದರೆ ಹಳೆಯ ಕಟ್ಟಡಗಳು, ಕೋಟೆಗಳು ಅಥವಾ ಅರಮನೆಗಳು ಎಂಬ ಕಲ್ಪನೆಯಿದೆ. ಆದ್ರೆ ಅವು ಕೇವಲ ಇಟ್ಟಿಗೆ ಮತ್ತು ಕಲ್ಲಿನ ರಚನೆಗಳಲ್ಲ ಅಂತ ನನಗನ್ಸುತ್ತೆ. ಮತ್ತಿನ್ನೇನು? ಅವು ಆ ಕಾಲದ ಸೃಜನಶೀಲತೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಜೀವಂತ ಪ್ರತಿಬಿಂಬಗಳು. ಖಂಡಿತ. ಸ್ಮಾರಕಗಳನ್ನ ಕೇವಲ ಗೋಡೆಗಳಾಗಿ ನೋಡಬಾರ್ದು. ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನಗಳಿಂದ ನೋಡಬೇಕು. ಸಾಂಸ್ಕೃತಿಕ ಪರಂಪರೆಗೆ ಅಜಂತ, ಎಲ್ಲೋರಾ, ಬಾದಾಮಿ ಮತ್ತು ಐಹೊಳೆಯ ಗುಹಾಂತರ ದೇವಾಲಯಗಳು ಅತ್ಯುತ್ತಮ ಉದಾಹರಣೆಗಳು. ಇವೆಲ್ಲವೂ ಬೃಹತ್ ಬಂಡೆಗಳನ್ನು ಕೊರೆದು ಮಾಡಿದ ಕಲಾಕೃತಿಗಳು. ಇವು ಕಲ್ಲಲ್ಲಿ ಅರಳಿದ ಕಾವ್ಯಗಳು ಅಂತಲೇ ಹೇಳ್ಬೋದು. ಆದ್ರೆ ಕೇವಲ ಕಲೆಯಷ್ಟೇ ಅಲ್ಲ, ಅಲ್ಲಿನ ವಿಜ್ಞಾನದ ಮಟ್ಟವೂ ಅಚ್ಚರಿ ಮೂಡಿಸುತ್ತೆ. ಹೌದು. ಉದಾಹರಣೆಗೆ ವಿಜಯಪುರದ ಗೋಲಗುಮ್ಮಟದ ಪಿಸುಮಾತಿನ ಮೊಗಸಾಲೆ ಅಂದ್ರೆ ಆ ವಿಸ್ಪರಿಂಗ್ ಗ್ಯಾಲರಿ ಮತ್ತು ದೆಹಲಿಯ ಮೆಹರೋಲಿಯ ಉಕ್ಕಿನ ಸ್ತಂಭವನ್ನು ಗಮನಿಸಿ.
ಇಂದಿನ ಆಧುನಿಕ ಅಕೂಸ್ಟಿಕ್ ತಂತ್ರಜ್ಞಾನವಿಲ್ಲದ ಆ ಕಾಲದಲ್ಲಿ ಗೋಲಗುಮ್ಮಟದ ಒಂದು ಮೂಲೆಯಲ್ಲಿ ಪಿಸುಗುಟ್ಟಿದರೆ ಮತ್ತೊಂದು ಮೂಲೆಯಲ್ಲಿ ಅಷ್ಟು ಸ್ಪಷ್ಟವಾಗಿ ಕೇಳಿಸುವಂತೆ ಆ ಶಬ್ದವಿಜ್ಞಾನವನ್ನು ಹೇಗೆ ಅಳವಡಿಸಿದ್ರು? ನಿಜ, ಇದು ಕೇವಲ ವಾಸ್ತುಶಿಲ್ಪವಲ್ಲ, ಇದು ಅಪ್ಲೈಡ್ ಫಿಸಿಕ್ಸ್. ಎಕ್ಸಾಕ್ಟ್ಲಿ. ಹಾಗೇ ದೆಹಲಿಯ ಮೆಹರೋಲಿ ಉಕ್ಕಿನ ಸ್ತಂಭ 1500 ವರ್ಷಗಳಿಂದ ಮಳೆ, ಬಿಸಿಲು, ಚಳಿಗೆ ಬಯಲಿನಲ್ಲೂ ತೆರೆದುಕೊಂಡಿದ್ರೂ ಅದಕ್ಕೆ ಇಂದಿಗೂ ತುಕ್ಕು ಹಿಡಿದಿಲ್ಲ ಅನ್ನೋದು ಸಾಮಾನ್ಯ ವಿಷಯವಲ್ಲ. ಇಂದಿಗೂ ತುಕ್ಕು ಹಿಡ್ದಿಲ್ಲ ಅಂದ್ರೆ ಆಶ್ಚರ್ಯನೇ. ಪ್ರಾಚೀನ ಭಾರತೀಯರಿಗೆ ಲೋಹಶಾಸ್ತ್ರದ ಅಂದ್ರೆ ಮೆಟಲರ್ಜಿಯ ಜ್ಞಾನ, ರಸಾಯನಶಾಸ್ತ್ರದ ಪರಿಣಿತಿ ಎಷ್ಟರ ಮಟ್ಟಿಗೆ ಇತ್ತು ಎಂಬುದಕ್ಕೆ ಇದು ಇಂದಿನ ವಿಜ್ಞಾನಿಗಳಿಗೂ ಸವಾಲಾಗಿ ನಿಂತಿರುವ ಸಾಕ್ಷಿ. ಅಬ್ಬಾ, ಎಂತಹ ಅದ್ಭುತ ಜ್ಞಾನ! ಇನ್ನು ಪ್ರಾಕ್ತನ ಆಧಾರಗಳಲ್ಲಿ ಕೊನೆಯ ಮತ್ತು ಅತೀ ರೋಚಕವಾದ ಆಯಾಮ ಅಂದ್ರೆ ಭೂ ಉತ್ಖನನ, ಅಂದ್ರೆ ಮಣ್ಣಿನಡಿಯ ಇತಿಹಾಸ. ಹೌದು, ಪುರಾತತ್ವಜ್ಞರು ಯಂತ್ರಗಳನ್ನ ಬಳಸಿ ಏಕಾಏಕಿ ಭೂಮಿಯನ್ನ ಅಗಿಯುವುದಿಲ್ಲ. ಮತ್ತೆ ಹೇಗೆ ಮಾಡ್ತಾರೆ? ಸಣ್ಣ ಬ್ರಷ್, ಚಿಕ್ಕ ಉಪಕರಣಗಳನ್ನು ಹಿಡಿದುಕೊಂಡು ಬಹಳ ಎಚ್ಚರಿಕೆಯಿಂದ ಮಣ್ಣಿನ ಪದರಗಳನ್ನು ಸರಿಸ್ತಾರೆ. ಈ ಪದರಗಳ ವಿಶ್ಲೇಷಣೆಯೇ ಭೂ ಉತ್ಖನನದ ಜೀವಾಳ. ಓಹೋ, ಪದರಗಳ ವಿಶ್ಲೇಷಣೆ ಅಂದ್ರೆ ಸ್ಟ್ರಾಟಿಗ್ರಫಿ ಅಲ್ವಾ? ಹೌದು. ಮಣ್ಣು ಅಥವಾ ಧೂಳು ನೂರಾರು ವರ್ಷಗಳಲ್ಲಿ ಪದರ ಪದರವಾಗಿ ಶೇಖರಣೆಯಾಗುತ್ತಾ ಹೋಗುತ್ತೆ. ಭೂಮಿಯ ಆಳಕ್ಕೆ ಹೋದಂತೆಲ್ಲ ನಾವು ಸಮಯದ ಹಿಂದಕ್ಕೆ ಪ್ರಯಾಣ ಮಾಡ್ತೇವೆ. ಮೇಲ್ಭಾಗದಲ್ಲಿ ಆಧುನಿಕ ಯುಗದ ಅವಶೇಷಗಳು ಸಿಗ್ತವೆ. ಓಕೆ, ಇನ್ನೂ ಕೆಳಗೆ ಹೋದ್ರೆ? ಸ್ವಲ್ಪ ಕೆಳಗೆ ಅಗೆದಂತೆ ಮಧ್ಯದ ಪದರಗಳಲ್ಲಿ ಶಿಲಾಯುಗ ಸಂಸ್ಕೃತಿಯ ಕುರುಹುಗಳು ಸಿಗ್ತವೆ. ಉದಾಹರಣೆಗೆ ಭೀಂಬೇಟ್ಕ ಮತ್ತು ಬಳ್ಳಾರಿಯ ಸಂಗಣಕಲ್ನಲ್ಲಿ ಸಿಕ್ಕಂತಹ ಕಲ್ಲಿನ ಆಯುಧಗಳನ್ನೆಲ್ಲ ನಾವಿಲ್ಲಿ ನೆನಪಿಸ್ಕೊಳ್ಬೋದು. ಮತ್ತು ಇನ್ನೂ ಕೆಳಗೆ ಅತ್ಯಂತ ಆಳಕ್ಕೆ ಹೋದ್ರೆ ಸಿಂಧೂ ಕಣಿವೆ ನಾಗರಿಕತೆಯ ಹರಪ್ಪ ಮತ್ತು ಮೊಹೆಂಜೊದಾರೋದಂತಹ ಸಂಪೂರ್ಣ ನಗರಗಳೇ ಮಣ್ಣಿನಡಿಯಲ್ಲಿ ಪತ್ತೆಯಾಗ್ತವೆ ಅಲ್ವಾ? ಖಂಡಿತ. ಒಂದು ಇಡೀ ನಗರ ಮಣ್ಣಿನಡಿಯಲ್ಲಿ ಹೂತು ಹೋಗಿ ಸಾವಿರಾರು ವರ್ಷಗಳ ನಂತರ ಅದು ಮತ್ತೆ ಬೆಳಕಿಗೆ ಬರುವ ಪ್ರಕ್ರಿಯೆ ನಿಜಕ್ಕೂ ಅದ್ಭುತ. ಅಲ್ಲಿನ ಸುಟ್ಟ ಇಟ್ಟಿಗೆಗಳು, ಅತ್ಯಂತ ವ್ಯವಸ್ಥಿತವಾದ ಒಳಚರಂಡಿ ವ್ಯವಸ್ಥೆ, ಇವೆಲ್ಲವೂ ನಮ್ಮ ಪೂರ್ವಜರ ನಗರಾಭಿವೃದ್ಧಿ ಯೋಜನೆಗಳು ನಮಗಿಂತಲೂ ಮುಂದುವರೆದಿದ್ವು ಅನ್ನೋದನ್ನ ಸಾಬೀತುಪಡಿಸುತ್ತವೆ. ಹೌದು ಹೌದು. ನೋಡಿ, ಸಾಹಿತ್ಯಿಕ ಆಧಾರಗಳು ಮತ್ತು ಪ್ರಾಕ್ತನ ಆಧಾರಗಳ ಕುರಿತು ನಾವಿಲ್ಲಿ ಸಾಕಷ್ಟು ಆಳವಾಗಿ ಚರ್ಚಿಸಿದೆವು. ಸಾಹಿತ್ಯದಿಂದ ಹಿಂದಿನ ಕಾಲದವರು ಏನು ಯೋಚಿಸುತ್ತಿದ್ದರೂ, ರಾಜರ ಆದೇಶಗಳೇನಾಗಿದ್ದವು ಅಂತ ತಿಳಿಯಿತು. ಪ್ರಾಕ್ತನ ಆಧಾರಗಳಿಂದ ಅವರು ಏನನ್ನು ನಿರ್ಮಿಸಿದ್ರು, ಅವರ ಆರ್ಥಿಕತೆ ಹೇಗಿತ್ತು ಅಂತ ಕಣ್ಣಿಗೆ ಕಟ್ಟುವಂತೆ ತಿಳಿಯಿತು. ಕರೆಕ್ಟ್. ಆದರೆ ಇತಿಹಾಸವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಇವೆರಡೇ ಸಾಲದು. ಇಲ್ಲೊಂದು ದೊಡ್ಡ ಕೊರತೆ ಇದೆ ಅಂತ ನನಗನ್ನಿಸುತ್ತೆ. ಆ ಕೊರತೆ ಎಂದರೆ ಸಾಮಾನ್ಯ ಜನರ ಧ್ವನಿಯಲ್ವಾ? ಹೌದು. ಸಾಹಿತ್ಯವನ್ನು ಬರೆದವರು ಪಂಡಿತರು, ಅಕ್ಷರಸ್ಥರು. ಕಟ್ಟಡಗಳನ್ನು ಕಟ್ಟಿಸಿದವರು ಮತ್ತು ನಾಣ್ಯಗಳನ್ನು ಮುದ್ರಿಸಿದವರು ರಾಜರು, ಶ್ರೀಮಂತರು. ಆದರೆ ಹೊಲದಲ್ಲಿ ದುಡಿಯುತ್ತಿದ್ದ ರೈತರು, ಕಟ್ಟಡ ನಿರ್ಮಿಸಿದ ಕಾರ್ಮಿಕರು ಏನು ಯೋಚಿಸುತ್ತಿದ್ದರು? ನಿಜ. ಅವರ ದಿನನಿತ್ಯದ ಬದುಕು ಹೇಗಿತ್ತು? ಅವರ ಭಾವನೆಗಳೇನು? ಇವುಗಳನ್ನು ಶಾಸನಗಳಾಗಲಿ ಆಸ್ಥಾನ ಕವಿಗಳಾಗಲಿ ದಾಖಲಿಸಲಿಲ್ಲ. ಇಲ್ಲಿಯೇ ಆ ಮೂರನೇ ಬೀಗದ ಕೈ, ಮೌಖಿಕ ಆಧಾರಗಳು ಪ್ರವೇಶ ಪಡೆಯುತ್ತವೆ. ಎಕ್ಸಾಕ್ಟ್ಲಿ. ಮೌಖಿಕ ಆಧಾರಗಳೆಂದರೆ ಗತಕಾಲದ ಜೀವಂತ ಪ್ರತಿನಿಧಿಗಳು. ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬಂದ ಲಾವಣಿಗಳು, ಜಾನಪದ ಕಥೆಗಳು, ಐತಿಹ್ಯಗಳು ಮತ್ತು ಹಾಡುಗಳು ಇವುಗಳಲ್ಲೂ ಬರ್ತವೆ. ಅಂದ್ರೆ ಸಾಮಾನ್ಯ ಜನರ ಕಥೆಗಳು. ಹೌದು. ಇವು ಸಾಮಾನ್ಯ ಜನರ ನೋವು, ನಲಿವು ಮತ್ತು ನಂಬಿಕೆಗಳನ್ನು ಹೊತ್ತು ತರುತ್ತವೆ. ಅಧಿಕೃತ ದಾಖಲೆಗಳಲ್ಲಿ ಮರೆಯಾದ ಅಥವಾ ಉದ್ದೇಶಪೂರ್ವಕವಾಗಿ ಅಳಿಸಿ ಹಾಕಲ್ಪಟ್ಟ ಸತ್ಯಗಳು ಮೌಖಿಕ ಕಥೆಗಳ ಮೂಲಕ ಜೀವಂತವಾಗಿರುತ್ತವೆ. ಪ್ರಸ್ತುತಿಯ ಕೊನೆಯ ಭಾಗದಲ್ಲಿ ಇದನ್ನೇ ವಿವರಿಸುವ ಒಂದು ಅದ್ಭುತವಾದ ವೆನ್ ರೇಖಾಚಿತ್ರ ಅಂದ್ರೆ ವೆನ್ ಡಯಾಗ್ರಾಮ್ ಪರಿಕಲ್ಪನೆಯನ್ನು ನೀಡಿದ್ದಾರೆ. ಅದು ತುಂಬಾನೇ ಚೆನ್ನಾಗಿದೆ. ಏನ್ ಹೇಳುತ್ತೆ ಆ ಡಯಾಗ್ರಾಮ್? ಸಾಹಿತ್ಯಕ ಆಧಾರಗಳು ನಾವೇನು ಯೋಚಿಸುತ್ತಿದ್ದೆವು ಎಂಬುದನ್ನು ಪ್ರತಿನಿಧಿಸುತ್ತವೆ. ಪ್ರಾಕ್ತನ ಆಧಾರಗಳು ನಾವೇನು ನಿರ್ಮಿಸಿದೆವು ಎಂಬುದನ್ನು ಎತ್ತಿ ತೋರಿಸುತ್ತವೆ. ಮತ್ತು ಮೌಖಿಕ ಆಧಾರಗಳು ನಾವೇನು ಅನುಭವಿಸಿದೆವು ಎಂಬುದಕ್ಕೆ ಕನ್ನಡಿ ಹಿಡಿಯುತ್ತವೆ. ವಾವ್, ಇದು ಬಹಳ ಅರ್ಥಗರ್ಭಿತವಾಗಿದೆ. ಮನುಷ್ಯನ ಅಸ್ತಿತ್ವದ ಈ ಮೂರು ಆಯಾಮಗಳು ಅಂದ್ರೆ ಆಲೋಚನೆ, ನಿರ್ಮಾಣ ಮತ್ತು ಅನುಭವ, ಇವು ಎಲ್ಲಿ ಒಂದಕ್ಕೊಂದು ಸೇರುತ್ತವೆಯೋ ಆ ಸಂಗಮವೇ ನಾವು ಮೊದಲು ಮಾತನಾಡಿದ ವಸ್ತುನಿಷ್ಠ ಇತಿಹಾಸ. ಕರೆಕ್ಟ್. ಕೇವಲ ಒಂದೇ ಒಂದು ಆಧಾರವನ್ನಿಟ್ಕೊಂಡು ಇತಿಹಾಸ ಬರೆದ್ರೆ ಅದು ಖಂಡಿತವಾಗಿಯೂ ಏಕಪಕ್ಷೀಯವಾಗುತ್ತೆ. ಸಾಹಿತ್ಯದಲ್ಲಿ ಹೇಳಿರುವುದನ್ನು ಪ್ರಾಕ್ತನ ಆಧಾರಗಳಿಂದ ದೃಢಪಡಿಸಿಕೊಳ್ಳಬೇಕು.
ಪ್ರಾಕ್ತನ ಆಧಾರಗಳ ಹಿಂದಿನ ಶ್ರಮವನ್ನು ಮೌಖಿಕ ಕಥೆಗಳ ಮೂಲಕ ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿ ಒಂದೊಂದೊಂದು ತಾಳೆ ಮಾಡಿ ವಿಶ್ಲೇಷಿಸಿದಾಗ ಮಾತ್ರ ಗತಕಾಲದ ನೈಜ ಚಿತ್ರಣ ಹೊರಬರುತ್ತೆ. ಈ ಸಂಪೂರ್ಣ ಪ್ರಕ್ರಿಯೆಯು ಇತಿಹಾಸವೆಂದರೆ ಕೇವಲ ಪರೀಕ್ಷೆಗಾಗಿ ಇಸವಿಗಳನ್ನು ನೆನಪಿಟ್ಟುಕೊಳ್ಳುವ ವಿಷಯವಲ್ಲ, ಅದೊಂದು ನಿರಂತರ ಶೋಧನೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಖಂಡಿತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಿರುವ ಅಭ್ಯರ್ಥಿಗಳಿಗೆ ಇದೊಂದು ಅತ್ಯಮೂಲ್ಯವಾದ ಒಳನೋಟ. ಇತಿಹಾಸದ ಆಧಾರಗಳು ಕೇವಲ ಪಠ್ಯಕ್ರಮದ ಒಂದು ಭಾಗವಲ್ಲ, ಅವು ಹಿಂದಿನ ಕಾಲದ ಕಥೆಯನ್ನು ಕಟ್ಟಿಕೊಡುವ, ಸತ್ಯವನ್ನು ಶೋಧಿಸುವ ವೈಜ್ಞಾನಿಕ ಸಾಧನಗಳು. ಈ ಅರ್ಥ ಮಾಡಿಕೊಂಡು ಭವಿಷ್ಯವನ್ನು ಎಚ್ಚರಿಕೆಯಿಂದ ನಿರ್ಮಿಸಲು ಸಾಧ್ಯವಾಗುತ್ತೆ. ನಿಜ. ಈ ಆಳವಾದ ಅಧ್ಯಯನವು ಇತಿಹಾಸದ ರಚನೆಯ ಹಿಂದಿರುವ ಕಠಿಣ ಶ್ರಮವನ್ನು ನಮಗೆ ಪರಿಚಯಿಸಿದೆ. ಮುಕ್ತಾಯಕ್ಕೂ ಮುನ್ನ ಒಂದು ರೋಚಕವಾದ ಕಲ್ಪನೆ ನಾವು ಮಾಡೋಣ. ಖಂಡಿತ, ಹೇಳಿ. ಇಂದಿಗೆ ಸರಿಯಾಗಿ ಇನ್ನೊಂದು 1000 ವರ್ಷಗಳ ನಂತರ ಭವಿಷ್ಯದ ಪುರಾತತ್ವಜ್ಞರು ನಮ್ಮ ಇಂದಿನ ಕಾಲಘಟ್ಟವನ್ನು ಅಧ್ಯಯನ ಮಾಡಲು ಭೂಮಿಯನ್ನು ಅಗಿಯುತ್ತಾರೆ ಅಂತ ಕಲ್ಪಿಸಿಕೊಳ್ಳಿ. ಆಗ ಅವರಿಗೆ ಸಿಗುವ ನಮ್ಮ ಡಿಜಿಟಲ್ ಹೆಜ್ಜೆ ಗುರುತುಗಳು ಸಾಹಿತ್ಯಕ ಆಧಾರಗಳಾಗುತ್ತವೆ. ಬಹಳ ಆಸಕ್ತಿದಾಯಕ ಕಲ್ಪನೆ ಇದು. ಹೌದು. ಹಾಗೆಯೇ ನಾವು ಎಸೆದ ಲೆಕ್ಕವಿಲ್ಲದಷ್ಟು ಪ್ಲಾಸ್ಟಿಕ್ ಬಾಟಲುಗಳು, ಸ್ಮಾರ್ಟ್ಫೋನ್ಗಳು ಮತ್ತು ಎಲೆಕ್ಟ್ರಾನಿಕ್ ತ್ಯಾಜ್ಯಗಳು ಅವರಿಗೆ ಪ್ರಾಕ್ತನ ಆಧಾರಗಳಾಗಿ ಸಿಗುತ್ತವೆ. ಈ ಆಧಾರಗಳನ್ನಿಟ್ಟುಕೊಂಡು ಅವರು ನಮ್ಮ ಬಗ್ಗೆ ಯಾವ ರೀತಿಯ ವಸ್ತುನಿಷ್ಠ ಇತಿಹಾಸವನ್ನು ಕಟ್ಟಿಕೊಡಬಹುದು? ಅಬ್ಬಾ, ಅದು ನಿಜಕ್ಕೂ ಒಂದು ದೊಡ್ಡ ಪ್ರಶ್ನೆ. ಆ ಭವಿಷ್ಯದ ಇತಿಹಾಸಕಾರರ ಕಣ್ಣಿಗೆ ಇಂದಿನ ನಮ್ಮ ಸಮಾಜದ ಆರ್ಥಿಕತೆ, ಆದ್ಯತೆಗಳು ಮತ್ತು ಸಂಸ್ಕೃತಿ ಹೇಗೆ ಕಾಣಿಸಬಹುದು? ಈ ಕುತೂಹಲಕಾರಿ, ಸ್ವಲ್ಪ ಮಟ್ಟಿಗೆ ಆತಂಕಕಾರಿಯೂ ಆಗಿರುವ ಪ್ರಶ್ನೆಯೊಂದಿಗೆ ಜ್ಞಾನದ ಹುಡುಕಾಟ ಸದಾ ಜೀವಂತವಾಗಿರಲಿ. ಮುಂದಿನ ಆಳವಾದ ಅಧ್ಯಯನದಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ.